ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ವಿವಿಧ ಬ್ರ್ಯಾಂಡ್ಗಳ ಸೆಲ್ ಫೋನ್ಗಳು, ಸ್ಮಾರ್ಟ್ ಫೋನ್ಗಳನ್ನು ಫ್ಲಾಶ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು 1. ಫ್ಲಾಶಿಂಗ್ ಉಪಕರಣಗಳನ್ನು ಗುರುತಿಸುವುದು. 2. ಫ್ಲಾಶಿಂಗ್ ಪ್ರಕ್ರಿಯೆಯನ್ನು ನಿರ್ವಹಿಸುವುದು. 3. ವಿವಿಧ ಬ್ರ್ಯಾಂಡ್ಗಳ ಸೆಲ್ ಫೋನ್ಗಳು ಮತ್ತು ಸ್ಮಾರ್ಟ್ ಫೋನ್ಗಳನ್ನು ಫ್ಲಾಶ್ ಮಾಡುವುದು. ಈ ಪ್ರಯೋಗಕ್ಕೆ ಬೇಕಾಗಿರುವ ಸಲಕರಣೆ ಹಾಗೂ ಸಾಮಗ್ರಿಗಳನ್ನು ಸಂಗ್ರಹಿಸುವುದು: ಸೆಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ವಿತ್ SD ಕಾರ್ಡ್ 1 ನಂಬರ್, ಡೇಟಾ ಕನೆಕ್ಷನ್ ಟು ದಿ ಸೆಲ್ ಫೋನ್ 1 ನಂಬರ್, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ 1 ನಂಬರ್. ಸ್ಮಾರ್ಟ್ ಫೋನ್ನಲ್ಲಿ ಫ್ಲಾಶಿಂಗ್ ಪ್ರೋಸೆಸ್ ಅನ್ನು ಚರ್ಚಿಸೋಣ. ಫ್ಲಾಶಿಂಗ್ ಸಾಮಾನ್ಯವಾಗಿ ಸಾಧನದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಥವಾ ಫರ್ಮ್ವೇರ್ ಅನ್ನು ಸ್ಥಾಪಿಸುವ ಅಥವಾ ನವೀಕರಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಅಸ್ತಿತ್ವದಲ್ಲಿರುವ ಆಪರೇಟಿಂಗ್ ಸಿಸ್ಟಮ್ ಅನ್ನು ಹೊಸ ಆವೃತ್ತಿಯೊಂದಿಗೆ ಬದಲಾಯಿಸುವುದು. ಕಸ್ಟಮ್ ರೋಮ್ ಆಪರೇಟಿಂಗ್ ಸಿಸ್ಟಂನ ಕಸ್ಟಮೈಸ್ ಮಾಡಿದ ಆವೃತ್ತಿಯನ್ನು ಸ್ಥಾಪಿಸುವುದು ಅಥವಾ ತಯಾರಕರು ಅಥವಾ ಥರ್ಡ್ ಪಾರ್ಟಿ ಡೆವಲಪರ್ಗಳು ಒದಗಿಸಿದ ಪ್ಯಾಚ್ಗಳು ಮತ್ತು ನವೀಕರಣಗಳನ್ನು ಅನ್ವಯಿಸುವುದನ್ನು ಇದು ಒಳಗೊಂಡಿದೆ. ಕಾರ್ಯ 1. ಫ್ಲಾಶಿಂಗ್ ಪರಿಕರಗಳನ್ನು ಗುರುತಿಸಿ. ಫ್ಲಾಶಿಂಗ್ ಪರಿಕರಗಳನ್ನು ಚರ್ಚಿಸೋಣ. ಸ್ಮಾರ್ಟ್ ಫೋನ್ಗಳಿಗೆ ಫ್ಲಾಶಿಂಗ್ ಸಾಧನವು ಸಾಫ್ಟ್ವೇರ್ ಅಪ್ಲಿಕೇಶನ್ ಅಥವಾ ಉಪಯುಕ್ತತೆಯಾಗಿದ್ದು, ಫರ್ಮ್ವೇರ್, ಕಸ್ಟಮ್ ರೋಮ್ಗಳು, ಮರೆಪಡೆಯುವಿಕೆ ಚಿತ್ರಗಳು ಮತ್ತು ಇತರ ಸಾಫ್ಟ್ವೇರ್ ಘಟಕಗಳನ್ನು ಸ್ಮಾರ್ಟ್ ಫೋನ್ ಅಥವಾ ಟ್ಯಾಬ್ಲೆಟ್ ಸಾಧನದಲ್ಲಿ ಫ್ಲಾಶಿಂಗ್ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. 1. ಓಡಿನ್ ವಿಶೇಷವಾಗಿ ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಸಾಧನಗಳಿಗಾಗಿ ವಿನ್ಯಾಸಗೊಳಿಸಲಾದ ಜನಪ್ರಿಯ ಫ್ಲಾಶಿಂಗ್ ಸಾಧನವಾಗಿದೆ. ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಫರ್ಮ್ವೇರ್, ಕಸ್ಟಮ್ ರೋಮ್ಗಳು, ಕರ್ನಲ್ಗಳು ಮತ್ತು ಮರುಪ್ರಾಪ್ತಿ ಚಿತ್ರಗಳನ್ನು ಫ್ಲಾಶ್ ಮಾಡಲು ಬಳಸಲಾಗುತ್ತದೆ. 2. SP ಫ್ಲಾಶ್ ಟೂಲ್. SP ಫ್ಲಾಶ್ ಟೂಲ್ ಅನ್ನು ಪ್ರಾಥಮಿಕವಾಗಿ ಮೀಡಿಯಾ ಟೆಕ್ ಚಾಲಿತ ಆಂಡ್ರಾಯ್ಡ್ ಸಾಧನಗಳಿಗೆ ಬಳಸಲಾಗುತ್ತದೆ. ಮೀಡಿಯಾ ಟೆಕ್ ಚಿಪ್ ಸೆಟ್ಗಳೊಂದಿಗೆ ಸ್ಮಾರ್ಟ್ ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಫರ್ಮ್ವೇರ್, ಕಸ್ಟಮ್ ರೋಮ್ಗಳು, ರಿಕವರಿ ಇಮೇಜ್ಗಳು ಮತ್ತು ಹೆಚ್ಚಿನದನ್ನು ಫ್ಲಾಶ್ ಮಾಡಲು ಬಳಕೆದಾರರಿಗೆ ಅನುಮತಿಸುತ್ತದೆ. 3. ಫಾಸ್ಟ್ ಬೂಟ್. ADB. ಫಾಸ್ಟ್ ಬೂಟ್ ಮತ್ತು ADB ಆಂಡ್ರಾಯ್ಡ್ ಡಿಬಗ್ ಬ್ರಿಡ್ಜ್, ಆಂಡ್ರಾಯ್ಡ್ SDK ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ನಲ್ಲಿ ಸೇರಿಸಲಾದ ಕಮಾಂಡ್ ಲೈನ್ ಪರಿಕರಗಳಾಗಿವೆ. ಗೂಗಲ್ ಪಿಕ್ಸೆಲ್ ಸಾಧನಗಳು ಮತ್ತು ಫಾಸ್ಟ್ ಬೂಟ್ ಮೋಡ್ ಅನ್ನು ಬೆಂಬಲಿಸುವ ಇತರ ಆಂಡ್ರಾಯ್ಡ್ ಸಾಧನಗಳನ್ನು ಮಿನುಗಲು ಅವುಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಬೂಟ್ ಲೋಡರ್ ಅನ್ನು ಅನ್ಲಾಕ್ ಮಾಡಲು, ವಿಭಾಗಗಳನ್ನು ಮಿನುಗಲು ಮತ್ತು ಇತರ ಕಡಿಮೆ ಮಟ್ಟದ ಕಾರ್ಯಗಳನ್ನು ನಿರ್ವಹಿಸಲು ಫಾಸ್ಟ್ ಬೂಟ್ ವಿಶೇಷವಾಗಿ ಉಪಯುಕ್ತವಾಗಿದೆ. 4. MI ಫ್ಲಾಶ್ ಟೂಲ್. Xiaomi MI ಸ್ಮಾರ್ಟ್ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಫ್ಲಾಶಿಂಗ್ ಫರ್ಮ್ವೇರ್ಗಾಗಿ MI ಫ್ಲಾಶ್ ಟೂಲ್ ಅನ್ನು Xiaomi ಅಭಿವೃದ್ಧಿಪಡಿಸಿದೆ. ಇದು ಸ್ಟಾಕ್ ರೋಮ್ಗಳು ಮತ್ತು ಕಸ್ಟಮ್ ರೋಮ್ಗಳನ್ನು ಮಿನುಗುವುದನ್ನು ಬೆಂಬಲಿಸುತ್ತದೆ, ಹಾಗೆಯೇ ಸಾಧನಗಳನ್ನು ಅನ್ಬ್ರಿಕ್ ಮಾಡುವುದು ಮತ್ತು ಸ್ಟಾಕ್ ಫರ್ಮ್ವೇರ್ ಅನ್ನು ಮರುಸ್ಥಾಪಿಸುತ್ತದೆ. 5. SPD ಫ್ಲಾಶ್ ಟೂಲ್. SPD ಸ್ಪೆಕ್ಟ್ರಮ್ ಫ್ಲಾಶ್ ಟೂಲ್. ಫ್ಲಾಶ್ ಟೂಲ್ ಅನ್ನು ಸ್ಮಾರ್ಟ್ ಫೋನ್ಗಳು ಮತ್ತು ಸ್ಪೆಕ್ಟ್ರಮ್ ಚಿಪ್ ಸೆಟ್ಗಳಿಂದ ನಡೆಸಲ್ಪಡುವ ವೈಶಿಷ್ಟ್ಯದ ಫೋನ್ಗಳಲ್ಲಿ ಫರ್ಮ್ವೇರ್ ಅನ್ನು ಮಿನುಗಲು ಬಳಸಲಾಗುತ್ತದೆ. ಇದು ಫ್ಲಾಶಿಂಗ್ ಸ್ಟಾಕ್ ಫರ್ಮ್ವೇರ್, ಕಸ್ಟಮ್ ರೋಮ್ಗಳು ಮತ್ತು ಇತರ ಫರ್ಮ್ವೇರ್ ಘಟಕಗಳನ್ನು ಬೆಂಬಲಿಸುತ್ತದೆ. 6. ಕ್ವಾಲ್ಕಾಮ್ ಫ್ಲಾಶ್ ಇಮೇಜ್ ಲೋಡರ್. QFIL ಎಂಬುದು ಕ್ವಾಲ್ಕಾಮ್ ಚಾಲಿತ ಆಂಡ್ರಾಯ್ಡ್ ಸಾಧನಗಳಿಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಫ್ಲಾಶಿಂಗ್ ಸಾಧನವಾಗಿದೆ. ಕ್ವಾಲ್ಕಾಮ್ ಆಧಾರಿತ ಸ್ಮಾರ್ಟ್ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಫರ್ಮ್ವೇರ್, ಸ್ಟಾಕ್ ರೋಮ್ಗಳು ಮತ್ತು ಇತರ ಫರ್ಮ್ವೇರ್ ಘಟಕಗಳನ್ನು ಫ್ಲಾಶ್ ಮಾಡಲು ಇದು ಬಳಕೆದಾರರಿಗೆ ಅನುಮತಿಸುತ್ತದೆ. 7. ಎಕ್ಸ್ಪೀರಿಯಾ ಫ್ಲಾಶ್ ಟೂಲ್. ಸೋನಿ ಅಭಿವೃದ್ಧಿಪಡಿಸಿದ ಎಕ್ಸ್ಪೀರಿಯಾ ಫ್ಲಾಶ್ ಟೂಲ್ ಅನ್ನು ಸೋನಿ ಎಕ್ಸ್ಪೀರಿಯಾ ಸ್ಮಾರ್ಟ್ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಫ್ಲಾಶಿಂಗ್ ಫರ್ಮ್ವೇರ್ಗಾಗಿ ಬಳಸಲಾಗುತ್ತದೆ. ಇದು ಫ್ಲಾಶಿಂಗ್ ಸ್ಟಾಕ್ ರೋಮ್ಗಳು, ಕಸ್ಟಮ್ ರೋಮ್ಗಳು ಮತ್ತು ಇತರ ಫರ್ಮ್ವೇರ್ ಘಟಕಗಳನ್ನು ಬೆಂಬಲಿಸುತ್ತದೆ. 8. ರಿಸರ್ಚ್ ಡೌನ್ಲೋಡ್ RDA ಫ್ಲಾಶ್ ಟೂಲ್. RDA ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಚಿಪ್ ಸೆಟ್ಗಳಿಂದ ನಡೆಸಲ್ಪಡುವ ವೈಶಿಷ್ಟ್ಯದ ಫೋನ್ಗಳು ಮತ್ತು ಸ್ಮಾರ್ಟ್ ಫೋನ್ಗಳಲ್ಲಿ ಫರ್ಮ್ವೇರ್ ಅನ್ನು ಮಿನುಗಲು ಸಂಶೋಧನಾ ಡೌನ್ಲೋಡ್ ಅನ್ನು ಬಳಸಲಾಗುತ್ತದೆ. ಇದು ಫ್ಲಾಶಿಂಗ್ ಸ್ಟಾಕ್ ಫರ್ಮ್ವೇರ್, ಕಸ್ಟಮ್ ರೋಮ್ಗಳು ಮತ್ತು ಇತರ ಫರ್ಮ್ವೇರ್ ಘಟಕಗಳನ್ನು ಬೆಂಬಲಿಸುತ್ತದೆ. ಕಾರ್ಯ 2. ಫ್ಲಾಶಿಂಗ್ ಪ್ರಕ್ರಿಯೆಯನ್ನು ನಿರ್ವಹಿಸಿ. ಮುನ್ನೆಚ್ಚರಿಕೆ: 1. ಬ್ರ್ಯಾಂಡ್ ಮತ್ತು ಮಾಡೆಲ್ ಒಂದೇ ಆಗಿರಬೇಕು. ನೀವು ನಿಮ್ಮ ಸ್ಮಾರ್ಟ್ ಫೋನ್ ಅನ್ನು ಪರಿಶೀಲಿಸಬಹುದು ಅಥವಾ ನಿವ್ವಳ ದೃಢೀಕರಿಸಬಹುದು. 2. ನಿಮ್ಮ ಸ್ಮಾರ್ಟ್ ಫೋನ್ನ ಆಂಡ್ರಾಯ್ಡ್ ಆವೃತ್ತಿಯನ್ನು ಎಂದಿಗೂ ಡೌನ್ಗ್ರೇಡ್ ಮಾಡಬೇಡಿ. 3. ಯಾವುದನ್ನಾದರೂ ಪ್ರಯತ್ನಿಸುವ ಮೊದಲು ಕಂಪ್ಯೂಟರ್ನಲ್ಲಿ ನಿಮ್ಮ ಡೇಟಾದ ಸಂಪೂರ್ಣ ಬ್ಯಾಕಪ್ ಮಾಡಿ. 4.
ಮೇಲಿನ ಟ್ಯುಟೋರಿಯಲ್ ಸ್ಟಾಕ್ ಫರ್ಮ್ವೇರ್ ಅಥವಾ ಅದರಲ್ಲಿರುವ ಸ್ಕ್ಯಾಟರ್ ಫೈಲ್ನೊಂದಿಗೆ ಬರುವ ಕಸ್ಟಮ್ ರೋಮ್ನೊಂದಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 5. ಸ್ಮಾರ್ಟ್ಫೋನ್ ಫ್ಲಾಶ್ ಉಪಕರಣವನ್ನ ಬಳಸುವ ಮೊದಲು ನಿಮ್ಮ ಪ್ರಮುಖ ಡೇಟಾದ ಬ್ಯಾಕಪ್ ಅನ್ನು ತೆಗೆದುಕೊಳ್ಳಿ, ಏಕೆಂದರೆ ಫ್ಲಾಶಿಂಗ್ ಪ್ರಕ್ರಿಯೆಯಲ್ಲಿ ನಿಮ್ಮ ವೈಯಕ್ತಿಕ ಡೇಟಾವನ್ನು ಶಾಶ್ವತವಾಗಿ ತೆಗೆದುಹಾಕಲಾಗುತ್ತದೆ. ಹಂತ 1. ನಿಮ್ಮ ಲ್ಯಾಪ್ಟಾಪ್ಗೆ ನಿಮ್ಮ ಮೊಬೈಲ್ ಸಾಧನವನ್ನ ಸಂಪರ್ಕಿಸಲು ಯುಎಸ್ಬಿ ಕೇಬಲ್ ಬಳಸಿ. ಎರಡೂ ಸಾಧನಗಳು ಆನ್ ಆಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 2. ಒಮ್ಮೆ ಸಂಪರ್ಕಗೊಂಡ ನಂತರ ನಿಮ್ಮ ಲ್ಯಾಪ್ಟಾಪ್ ನಿಮ್ಮ ಮೊಬೈಲ್ ಸಾಧನವನ್ನ ಶೇಖರಣಾ ಸಾಧನವಾಗಿ ಗುರುತಿಸಬೇಕು. ಹಂತ 3. ನೀವು ಬ್ಯಾಕಪ್ ಮಾಡಲು ಬಯಸುವ ಫೈಲ್ಗಳು ಅಥವಾ ಫೋಲ್ಡರ್ಗಳನ್ನು ಆಯ್ಕೆ ಮಾಡಿ. ಹಂತ 4. ನಿಮ್ಮ ಲ್ಯಾಪ್ಟಾಪ್ನ ಹಾರ್ಡ್ ಡ್ರೈವ್ ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆ ಸಂಪರ್ಕಗೊಂಡಿರುವ ಬಾಹ್ಯ ಶೇಖರಣಾ ಸಾಧನದಲ್ಲಿ ಅವುಗಳನ್ನು ನಕಲಿಸಿ ಮತ್ತು ಅಂಟಿಸಿ. ಹಂತ 5. ಬ್ಯಾಕಪ್ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನಿಮ್ಮ ಫೈಲ್ಗಳನ್ನು ನಿಮ್ಮ ಲ್ಯಾಪ್ಟಾಪ್ ಅಥವಾ ಬಾಹ್ಯ ಸಂಗ್ರಹಣಾ ಸಾಧನದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಪರಿಶೀಲಿಸಿ. ಹಂತ 6. ಪರದೆ ಮೇಲೆ ಪವರ್ ಆಫ್ ಮೆನು ಕಾಣಿಸಿಕೊಳ್ಳುವವರೆಗೆ ಪವರ್ ಬಟನ್ ಅನ್ನು ಒತ್ತಿ ಹಿಡಿದುಕೊಳ್ಳಿ. ನಂತರ ನಿಮ್ಮ ಸಾಧನವನ್ನು ಸ್ಥಗಿತಗೊಳಿಸಲು ಪವರ್ ಆಫ್ ಅಥವಾ ಅಂತಹುದೇ ಆಯ್ಕೆಯನ್ನು ಆಯ್ಕೆ ಮಾಡಿ. ಹಂತ 7. ಫೋನ್ನಿಂದ ಕವರ್ ಅನ್ನು ಎಚ್ಚರಿಕೆಯಿಂದ ಎತ್ತಲು ನಿಮ್ಮ ಬೆರಳಿನ ಉಗುರು ಅಥವಾ ಪ್ರೈ ಟೂಲ್ ಅನ್ನು ಬಳಸಿ ಮತ್ತು ಬ್ಯಾಟರಿ ತೆಗೆಯಬಹುದಾದಲ್ಲಿ ಅದನ್ನು ತೆಗೆದುಹಾಕಿ. ಹಂತ 8. ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನಲ್ಲಿ ನೀವು ಫ್ಲಾಶ್ ಮಾಡಲು ಬಯಸುವ ಸ್ಟಾಕ್ ರೋಮ್ ಅಥವಾ ಕಸ್ಟಮ್ ರೋಮ್ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಅದನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ನಕಲಿಸಿ. ಹಂತ 9. ಯಾವುದೇ ರೋಮ್ ಅನ್ನು ಡೌನ್ಲೋಡ್ ಮಾಡುವ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ನ ನಿಖರವಾದ ಮಾದರಿಯನ್ನು ನೀವು ತಿಳಿದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಹಂತ 10. ಡೌನ್ಲೋಡ್ಗಾಗಿ ರೋಮ್ಗಳು ಲಭ್ಯವಿರುವ ವಿಶ್ವಾಸಾರ್ಹ ವೆಬ್ಸೈಟ್ ಅಥವಾ ಫೋರಂಗಾಗಿ ನೋಡಿ. ಕೆಲವು ಜನಪ್ರಿಯ ಮೂಲಗಳು XDA ಡೆವಲಪರ್ಗಳು, ಆಂಡ್ರಾಯ್ಡ್ ಫೋರಂಗಳು ಅಥವಾ ನಿಮ್ಮ ಸ್ಮಾರ್ಟ್ಫೋನ್ ತಯಾರಕರ ಅಧಿಕೃತ ವೆಬ್ಸೈಟ್ ಅನ್ನು ಒಳಗೊಂಡಿವೆ. ಹಂತ 11. ಒಮ್ಮೆ ನೀವು ಪ್ರತಿಷ್ಠಿತ ಮೂಲವನ್ನು ಕಂಡುಕೊಂಡರೆ ನಿಮ್ಮ ನಿರ್ದಿಷ್ಟ ಸಾಧನದ ಮಾದರಿಗಾಗಿ ರೋಮ್ ವಿಭಾಗಕ್ಕೆ ನ್ಯಾವಿಗೇಟ್ ಮಾಡಿ. ನೀವು ಸ್ಥಾಪಿಸಲು ಬಯಸುವ ರೋಮ್ ಆವೃತ್ತಿಯನ್ನು ನೋಡಿ, ಸ್ಟಾಕ್ ಅಥವಾ ಕಸ್ಟಮ್, ಮತ್ತು ಅದು ನಿಮ್ಮ ಸಾಧನದೊಂದಿಗೆ ಹೊಂದಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 12. ನಿಮ್ಮ ಕಂಪ್ಯೂಟರ್ನಲ್ಲಿ ಸ್ಮಾರ್ಟ್ಫೋನ್ ಫ್ಲಾಶ್ ಟೂಲ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ನಕಲಿಸಿ. ಹಂತ 13. ನಿಮ್ಮ ಕಂಪ್ಯೂಟರ್ನಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಥವಾ ಟರ್ಮಿನಲ್ ವಿಂಡೋವನ್ನು ತೆರೆಯಿರಿ ಮತ್ತು ನೀವು ಫರ್ಮ್ವೇರ್ ಫೈಲ್ಗಳನ್ನು ಡೌನ್ಲೋಡ್ ಮಾಡಿದ ಡೈರೆಕ್ಟರಿಗೆ ನ್ಯಾವಿಗೇಟ್ ಮಾಡಿ. ನಿಮ್ಮ ಸಾಧನದಲ್ಲಿ ಫರ್ಮ್ವೇರ್ ಅನ್ನು ಫ್ಲಾಶ್ ಮಾಡಲು ADB ಮತ್ತು ಫಾಸ್ಟ್ ಬೂಟ್ ಆಜ್ಞೆಗಳನ್ನು ಬಳಸಿ. ನಿಖರವಾದ ಆಜ್ಞೆಗಳು ನೀವು ಮಿನುಗುತ್ತಿರುವ ಫರ್ಮ್ವೇರ್ ಅನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಫರ್ಮ್ವೇರ್ ಫೈಲ್ಗಳೊಂದಿಗೆ ಒದಗಿಸಲಾದ ಸೂಚನೆಗಳನ್ನು ಅನುಸರಿಸಲು ಖಚಿತಪಡಿಸಿಕೊಳ್ಳಿ. ಹಂತ 14. ಫ್ಲಾಶಿಂಗ್ ಪ್ರಕ್ರಿಯೆಯು ಹಲವಾರು ನಿಮಿಷಗಳನ್ನು ತೆಗೆದುಕೊಳ್ಳಬಹುದು, ಆದ್ದರಿಂದ ತಾಳ್ಮೆಯಿಂದಿರಿ ಮತ್ತು ಅದು ಮುಗಿಯುವವರೆಗೆ ನಿಮ್ಮ ಸಾಧನವನ್ನು ಸಂಪರ್ಕ ಕಡಿತಗೊಳಿಸಬೇಡಿ. ಹಂತ 15. ಫ್ಲಾಶಿಂಗ್ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನಿಮ್ಮ ಸಾಧನವನ್ನು ರೀಬೂಟ್ ಮಾಡಿ. ಹೊಸ ಫರ್ಮ್ವೇರ್ ಅನ್ನು ಪ್ರಾರಂಭಿಸುವುದರಿಂದ ಬೂಟಪ್ ಮಾಡಲು ಇದು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ರೀಕ್ಯಾಪ್: ಈ ವಿಡಿಯೋದಲ್ಲಿ ಇಲ್ಲಿಯವರೆಗೆ ನಾವು ಚರ್ಚಿಸಿರುವುದು: 1. ಫ್ಲಾಶಿಂಗ್ ಉಪಕರಣಗಳನ್ನು ಗುರುತಿಸಿ. 2. ಫ್ಲಾಶಿಂಗ್ ಪ್ರಕ್ರಿಯೆಯನ್ನ ನಿರ್ವಹಿಸಿ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.